ಬೆವರಿದಂಗಾಗಿ ಬೆವರಿರೋ ಸೂಚನೆ. ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಅಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿದ್ದ ವ್ಯಕ್ತಿ, ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿದ್ದ ವ್ಯಕ್ತಿ ಹಠಾತ್ ಆಗಿ ನಿಧನರಾದ್ರು ಅಂದಾಗಲೇ ನಮಗೆಲ್ಲ ಆಘಾತ ಆಗಿತ್ತು. ಆ ಆಘಾತದಿಂದ ಇನ್ನೂ ಹೊರಗಡೆ ಬಂದಿಲ್ಲ ನಾವು. ಅದಾಗಲೇ ಆ CCTV ಫುಟೇಜ್ ಒಂದು ರಿಲೀಸ್ ಆಗಿದೆ. ಅಂದರೆ ಅಪ್ಪು ಸರ್ ಕೊನೆ ಕ್ಷಣ ಹೆಂಗಿತ್ತು ಅವ್ರು ಜೀವಂತವಾಗಿದ್ದಾಗ ಅಂತ. ಈ CCTV ಫುಟೇಜ್ ಅಂತೂ ಈಗ ರಿಲೀಸ್ ಆದಮೇಲೆ ಜನರಿಗೆ ನಿಜವಾಗ್ಲೂ ಆಘಾತ, ಆಶ್ಚರ್ಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಯಾಕಂದರೆ ಮನೆಯಿಂದ ಹೊರಗಡೆ ಬಂದಂಥ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೊಂದೇನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅಷ್ಟೊಂದೇ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತ ನಮ್ಗೆ ಕಾಣಿಸ್ತಾ ಇರಲಿಲ್ಲ. ಎದೆ ನೋವಿತ್ತು, ಅವ್ರು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಮನೆಯಿಂದ ಹೊರಗಡೆ ಬಂದಾಗ ಅವರಾಗೆ ನಡ್ಕೊಂಡು ಬರ್ತಾರೆ, ಅವರಾಗೆ ಕಾರ್ ಹತ್ಕೊಳ್ತಾರೆ. ಯಾರ ಸಹಾಯನೂ ಇರಲಿಲ್ಲ, ಬೇಕಾಗಿರಲಿಲ್ಲ ಆ ಟೈಮ್ನಲ್ಲಿ. ಪುನೀತ್ ಕೊನೆ ಕ್ಷಣದ ದೃಶ್ಯ ಅಂದರೆ ಅವ್ರು ಹಾಸ್ಪಿಟಲ್ಗೆ ಹೊರಟ್ರಲ್ಲ, ಸೊ ಆ ದೃಶ್ಯ ಲಭ್ಯವಾಗಿದೆ News18 ಕನ್ನಡಕ್ಕೆ. ಅವರಾಗೆ ಬರ್ತಾರೆ ಮನೆಯಿಂದ ಆಚೆ, ಕಾರ್ ಹತ್ಕೊಳ್ತಾರೆ, ಹೋಗ್ತಾರೆ. ಸೊ ಮನೆಯಿಂದ ಒಂದ್ಸತಿ ಅವ್ರು ಎಕ್ಸಿಟ್ ಆದ್ಮೇಲೆ ಬಹುಶಃ ಮತ್ತೆ ತಾನು ವಾಪಸ್ ಬರೋದಿಲ್ಲ ಅಂತ ಅವ್ರ ಕಲ್ಪನೆನೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಆ ಒಂದು ಇಮ್ಯಾಜಿನೇಷನ್, ಆ ಒಂದು ನಿರೀಕ್ಷೆನ ಅವರು ಇಟ್ಕೊಂಡಿರ್ಲಿಲ್ಲ ಅಂತ ಕಾಣಿಸುತ್ತೆ. ಸೊ ವಿಧಿ ಲಿಖಿತನೇ ಬೇರೆ ಆಗಿತ್ತು. ಮನೆಯಿಂದ ಯಾವುದೇ ಹೆಲ್ತ್ ಎಮರ್ಜೆನ್ಸಿ ಇದೆ ಅಂತ ಅವರು ಹೊರಟಂಗೆ ಕಾಣಿಸಲಿಲ್ಲ. ಯಾಕಂದರೆ ಹೌದು, ಎದೇನೋ ಕಾಣಿಸ್ಕೊಂಡಿತ್ತು, ಡಾಕ್ಟರ್ ಹತ್ರ ಹೋಗಬೇಕು, ಅಡ್ವೈಸ್ ತೊಗೊಳ್ಬೇಕು, ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳೋಣ, ರಿಸ್ಕ್ ಯಾಕೆ ತಗೊಳ್ಳೋದು ಅಂತ ಹೊರಟರು. ಸೊ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಪುನೀತ್ ರಾಜ್ಕುಮಾರ್ ಅವರನ್ನ, ಅಪ್ಪು ಸರ್ನ. ಸೊ ಅಸಿಸ್ಟೆಂಟ್ಗೆ ಏನೋ ತರಕ್ಕೆ ಹೇಳಿದ್ದಾರೆ, ಆ ವಸ್ತು ಬರಲಿ, ಅದಾದ್ಮೇಲೆ ಕಾರಲ್ಲಿ ಹೋಗಿ ಕುತ್ಕೊಳ್ಳೋಕೆ ಅವ್ರು ಕಾಯ್ತಾ ಇದ್ರು. ತಂದ್ಕೊಡ್ತಾರೆ ಅವ್ರ ಅಸಿಸ್ಟೆಂಟ್ ಆ ವಸ್ತುನ. ಸೊ ಅದಾದ್ಮೇಲೆ ಫಸ್ಟ್ ನಿಂತಿರುತ್ತಲ್ಲ ಆ ಕಾರ್ನಲ್ಲಿ ಹತ್ಕೊಳ್ತಾರೆ. ಪತ್ನಿ ಅಶ್ವಿನಿ ಅವ್ರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿಂದ ಫಸ್ಟ್ ಅವ್ರು ಹೋಗಿದ್ದು ಸದಾಶಿವನಗರದ ಈ ನಿವಾಸದಿಂದ ರಮಣಶ್ರೀ ಕ್ಲಿನಿಕ್ಗೆ. ಫಸ್ಟು ಫ್ಯಾಮಿಲಿ ಡಾಕ್ಟರ್ ಅಡ್ವೈಸ್ ತಗೊಳ್ಳೋಣ, ಯಾಕೋ ಎದೆನೋವು ಕಾಣಿಸ್ಕೊಂಡಿದೆ, ಏನಾಗಿದೆ ಅಂತ ಅಲ್ಲಿ ಫಸ್ಟ್ ಅಡ್ವೈಸ್ ತಗೊಂಡು ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾದರೆ ಆ ಡಾಕ್ಟರ್ ಎಲ್ಲಿ ರೆಫರ್ ಮಾಡ್ತಾರೆ ಅಥವಾ ಅಡ್ವೈಸ್ ಕೊಡ್ತಾರೆ ಅಲ್ಲಿಗೆ ಹೋಗೋಣ ಅಂತ ಮನೆಯಿಂದ ಹೊರಟಿದ್ದು. ಇದು ಬೆಳಗ್ಗೆ 11:01 CCTV ಫುಟೇಜ್. ಇದು ಅಪ್ಪು ಸರ್ ಮನೆ ಮುಂಭಾಗದಲ್ಲಿರುವಂಥ CCTVಯ ಫುಟೇಜ್ ಈಗ ಲಭ್ಯವಾಗಿರೋದು. ಇದು ನೋಡಿದ್ಮೇಲೆ ಸಾಕಷ್ಟು ಜನರಲ್ಲಿ ಈಗ ಚರ್ಚೆ ಆಗ್ತಿರೋದು. ನಾವೆಲ್ಲ ಅಂದ್ಕೊಂಡಿದ್ದೆ ಅಂದರೆ ಮೊನ್ನೆಯಿಂದ ಒಂದಿಷ್ಟು ಇನ್ಫಾರ್ಮೇಷನ್ ಬಂದಿದ್ದು, ಜಿಮ್ ಮಾಡ್ತಾ ಇದ್ರು, ಜಿಮ್ ಮಾಡ್ತಾ ಕುಸ್ತು ಬಿದ್ರಂತೆ, ಅಲ್ಲಿಂದ ಇಮ್ಮಿಡಿಯೇಟಾಗಿ ಕ್ಲಿನಿಕ್ ಕರ್ಕೊಂಡ್ಬಂದ್ರಂತೆ. ಅಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದ್ದು ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಸೊ ಹಾಗಾಗಿದ್ದಲ್ಲ, ಮನೆ ಮೇಲೆ ಅವ್ರು ಜಿಮ್ ಮಾಡ್ತಾ ಇದ್ರು. ಒಂದು 10 ನಿಮಿಷಕ್ಕೆಲ್ಲ ಅವ್ರಿಗೆ ತುಂಬ ಎದೆನೋವು ಕಾಣಿಸ್ಕೊಂಡಿದೆ, ಆಯಾಸ ಆಗ್ತಿದೆ ಅಂತ ಅನಿಸ್ತು. ಸೊ ಯಾವತ್ತೂ ಹಿಂಗಾಗಿಲ್ಲ, ಇವತ್ತು ಯಾಕೆ ಹಿಂಗಾಗಿದೆ, ಒಂದ್ಸತಿ ಡಾಕ್ಟರ್ ಹತ್ರ ಅಡ್ವೈಸ್ ತೊಗೊಳ್ಳೋಣ ಅಂತ ಹೆಂಡ್ತಿಗೆ ಫಸ್ಟ್ ಹೇಳಿದ್ದಾರೆ. ಸೊ ಹೇಳ್ತಾ ಇದ್ದಂತೆ ಅವರಿಬ್ಬರು ರೆಡಿ ಆಗಿದ್ದಾರೆ. ಮನೆಯಿಂದ ಹೊರಡುವಾಗ ಅಪ್ಪು ಸರ್ ನೋಡಿ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅವರೇ ನಡ್ಕೊಂಡು ಹೋಗ್ತಾರೆ, ಕಾರಲ್ಲಿ ಕುತ್ಕೊಳ್ತಾರೆ, ಅಲ್ಲಿಂದ ರಮಣಶ್ರೀ ಕ್ಲಿನಿಕ್ಗೆ ಹೋಗಿದ್ದಾರೆ. ಅದೇ ಇನ್ನೊಂದು ವಿಂಡೋದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ ನೋಡಿ, 11:01 ಅಪ್ಪು ಸರ್ ಇಷ್ಟು ಆಕ್ಟಿವ್ ಆಗಿದ್ರು ಅಂದರೆ ಅವರಾಗಿ ನಡ್ಕೊಂಡು ಹೋಗಿದ್ದಾರೆ. ಅದೇ ಒಂದು ½ an hour ಅಥವಾ 1 hour ಬಿಟ್ಟು ನೋಡಿ ವಿಕ್ರಮ್ ಆಸ್ಪತ್ರೆಯಲ್ಲಿ ಅಪ್ಪು ಸರ್ ಸ್ಥಿತಿ ಹೆಂಗಾಗಿದೆ ಅಂದರೆ ಅಲ್ಲಿ ಬಿದ್ದುಬಿಟ್ರು, ಕೊಲ್ಯಾಪ್ಸ್ ಆಗಿಬಿಟ್ಟಿದ್ದಾರೆ ಅವರು. ಅಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ವಿಕ್ರಮ್ ಹಾಸ್ಪಿಟಲ್ನಲ್ಲಿ ಮೊನ್ನೆ ಡಾಕ್ಟರ್ ಸುದ್ದಿಗೋಷ್ಠಿ ಮಾಡುವಾಗ ಹೇಳಿದ್ದು, ಅವರನ್ನ ವಿಕ್ರಮ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಾಗಲೇ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಆಗಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಟ್ ಹಾರ್ಟನ್ನು ರೀಸ್ಟಾರ್ಟ್ ಮಾಡೋಕ್ಕೆ ಚಾನ್ಸ್ ಇದೆಯಾ ಅಂತ ನಾವು ತುಂಬ ಟ್ರೈ ಮಾಡಿದ್ವಿ, ಮ್ಯಾಕ್ಸಿಮಮ್ ಅಂದರೆ ತಮ್ಮ ಕೈ ಮೀರಿ ಪ್ರಯತ್ನ ಪಟ್ವಿ. ಆದರೆ ಅಪ್ಪು ಸರ್ನ ಉಳಿಸ್ಕೊಳಕ್ ಆಗಲಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಸೊ ಒಂಥರ ಈಗ ಎಲ್ರಿಗೂ ಹೆಂಗಾಗಿದೆ ಅಂದರೆ ನಾವೇನು ತಿನ್ನಬೇಕು, ಯಾವ ಥರ ನಮ್ಮ ಲೈಫ್ ಸ್ಟೈಲ್ ಇಟ್ಕೋಬೇಕು, ಅದರಲ್ಲೂ ಈ CCTV ಫುಟೇಜ್ ರಿಲೀಸ್ ಆದ್ಮೇಲಂತೂ ಒಬ್ಬ ಮನುಷ್ಯನ ಜೀವನಕ್ಕೆ ಒಂಥರ ನೀರಿನ ಮೇಲೆ ಗುಳ್ಳೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ನಮ್ಮ ಜೀವನ ಎರಡೂ. ಖಂಡಿತವಾಗ್ಲೂ ಶರ್ಮಿತಾ, ಏನಂತ ಹೇಳಿದ್ರೆ ಆರಾಮಾಗಿ ನಡ್ಕೊಂಡು ಹೋಗುವಂತ ಮನುಷ್ಯ ಏನ್ ಪುನೀತ್ ಏನಿದ್ದಾರೆ, ಈಗ ನೀವು ವಿಜುವಲ್ಸ್ ಅಲ್ಲಿ ಕೂಡ ಏನ್ ನೋಡ್ತಾ ಇದ್ದೀರಾ, ಮನೆಯಿಂದ ಏನೋ ಸ್ವಲ್ಪ ಚೆಸ್ಟ್ ಪೇನ್ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಪುನಃ ವಾಪಸ್ ಬರ್ಬೇಕಾದ್ರೆ ಒಂದು ಶವವಾಗಿ ವಾಪಸ್ ಬರ್ತಾರೆ. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಶಾಕ್ ಆಗುವಂತ ರೀತಿಯಲ್ಲಿ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಅಂದ್ರೆ ಏನೊಂದು ಸಂಜೆ ಒಂದು ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡಿ ಬೆಳಗಿನ ಜಾವ
ಸುಮಾರು 6 ಗಂಟೆ 7 ಗಂಟೆಗೆ ಎದ್ದು ವರ್ಕೌಟ್ ಮಾಡ್ತಿರ್ತಾರೆ. ವರ್ಕೌಟ್ ಮಾಡ್ಬೇಕಾದ್ರೆ ಟ್ರೆಡ್ಮಿಲ್ ಮೇಲೆ ಹೋಗ್ಬೇಕಾದ್ರೆ ಒಂದು ಟಯರ್ಡ್ನೆಸ್ ಆಗುತ್ತೆ. ಟಯರ್ಡ್ ಆಗಿ ಮತ್ತೆ ಸ್ವತಃ ಅವ್ರ ಪತ್ನಿ ಹತ್ರ ಹೇಳ್ಕೊಂತಾರೆ, ಟಯರ್ಡ್ ಆಗ್ತಾ ಇದೆ, ಆಸ್ಪತ್ರೆಗೆ ಹೋಗೋಣ, ನೋವಿದೆ ಅಂತ ಹೇಳಿ. ಅದಾದ್ಮೇಲೆ ಏನೊಂದು ಸದಾಶಿವನಗರದ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ಕ್ಲಿನಿಕಲ್ ಡಾಕ್ಟರ್ ರಮಣರಾವ್ ಹತ್ರ ಭೇಟಿ ಆಗ್ತಾರೆ. ಭೇಟಿ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಒಂದು ಸ್ವೆಟ್ಟಿಂಗ್ ಅಲ್ಲಿ ಇರ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಅದಾದ ನಂತರ ಸ್ವತಃ ರಮಣರಾವ್ ಅವರೇ ಕೇಳ್ತಾರೆ, ಸ್ವೆಟ್ಟಿಂಗ್ ಅಲ್ಲಿ ಇದ್ದೀರಾ, ಏನ್ ಕತೆ, ಏನಾದ್ರು ಎಮರ್ಜೆನ್ಸಿ ಇದೆಯಾ ಅಂತ ಕೇಳಿದಾಗ ಇಲ್ಲೆಲ್ಲ ಏನಿಲ್ಲ, ನಾನೊಂದು 5-10 ನಿಮಿಷ ಮಲ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ. ಅದಾದ ಮೇಲೆ ಸರಿ ಅಂತ ಹೇಳಿ ರೆಸ್ಟ್ ಮಾಡೋಕ್ಕೂ ಕೂಡ ಹೇಳ್ತಾರೆ, ಅಲ್ಲೇ ರೆಸ್ಟ್ ಮಾಡೋಕ್ಕೆ ಕೂಡ ಹೇಳ್ತಾರೆ. ಅಲ್ಲಿ ರೆಸ್ಟ್ ತಗೊಂಡು ಅದಾದ ನಂತರ ಸರಿ ಓಕೆ ನಾವು ಹೋಗೋಣ, ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿ ರಮಣರಾವ್ ಏನ್ ಮಾಡ್ತಾರೆ, ವಿಕ್ರಮ್ಗೆ ಹೋಗಿ ಆದಷ್ಟು ಬೇಗ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ECG ಮಾಡ್ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಎಲ್ಲೋ ಒಂದ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದನ್ನ ಸ್ವತಃ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯನ್ನ ಕರೆದು ಕೂಡ ರಮಣರಾವ್ ಡಾಕ್ಟರ್ ಇನ್ಫಾರ್ಮ್ ಮಾಡ್ತಾರೆ. ಯಾಕಂದ್ರೆ ಸ್ವತಃ ರಮಣರಾವೇ ಹೇಳಿರ್ತಕ್ಕಂಥದ್ದು. ಅಲ್ಲಿಂದ ಅವರು ಸರಿ ವಿಕ್ರಮ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ದಾರಿ ಮಧ್ಯದಲ್ಲಿ ಸಾಗ್ಬೇಕಾದ್ರೆ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಆಗಿರ್ತಕ್ಕಂಥದ್ದು ಶರ್ಮಿತಾ. ಯಾಕಂದ್ರೆ ಹೇಳಿದ್ರೆ CCTV ದೃಶ್ಯಾವಳಿಗೂ ಕೂಡ ಮತ್ತೆ ಆಸ್ಪತ್ರೆಗೆ ತಲುಪಿದಂತ ವೇಳೆ ನಿಜಕ್ಕೂ ಕೂಡ 15-20 ನಿಮಿಷ ಒಂದು ಹೆಚ್ಚು ಕಮ್ಮಿ ಆಗ್ತದೆ. ಅಂದ್ರೆ ಆಸ್ಪತ್ರೆಗೆ ಹೋಗಿ ಸಾಕಷ್ಟು ಒಂದು ವೈದ್ಯರ ತಂಡ ವಿಕ್ರಮ್ ಆಸ್ಪತ್ರೆಯಲ್ಲಿ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂತಾರೆ. ಹಾರ್ಟ್ ಪಂಪಿಂಗ್ ಅನ್ನೆಲ್ಲ ಕೂಡ ಮಾಡಕ್ಕೆ ಮುಂದಾಗ್ತಾರೆ. ಜೊತೆಗೆ ಹಾರ್ಟ್ ಗೆ ಡೈರೆಕ್ಟ್ ಟ್ಯೂಬ್ ಅನ್ನ ಕೊಟ್ಟು ಏರ್ ಬ್ಲಾಕ್ ಆಗಿದ್ರೆ ಅಕಸ್ಮಾತ್ ಅಥವಾ ಬ್ಲಡ್ ಬ್ಲಾಕ್ ಆಗಿದ್ರೆ ಅದನ್ನ ಪುಷ್ ಮಾಡಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಒಂದು ಇದಾಗ್ಲಿಲ್ಲ, ಅಂದ್ರೆ ವರ್ಕೌಟ್ ಆಗ್ಲಿಲ್ಲ. ಅದಾದ ನಂತರ ಆಸ್ಪತ್ರೆಗೆ ಬರ್ಬೇಕಾದ್ರೆ ಕೊನೆಯುಸಿರು ಎಳ್ದಿದ್ದಾರೆ ಅನ್ನೋದು ಕೂಡ ಡಾಕ್ಟರು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂದ್ರೆ ಬ್ರಾಡ್ ಡೆಡ್ ಅಂತ ಹೇಳಿ ಡಿಕ್ಲೇರ್ ಕೂಡ ಮಾಡ್ತಾರೆ ಶರ್ಮಿತಾ. ಮಂಜುನಾಥ್ ಚಂದ್ರ, ಮೊನ್ನೆಯಿಂದ ಅಂದ್ರೆ ಅಪ್ಪು ಸರ್ ಯಾವಾಗ ಇಹಲೋಕ ತ್ಯಜಿಸಿದ್ರು, ಬಟ್ ಈಗಲೂ ನಾವ್ ಯಾರು ನಂಬೋದಕ್ಕೆ ರೆಡಿ ಇಲ್ಲ ಬಿಡಿ ಅದನ್ನ, ಅವ್ರು ಜೀವಂತವಾಗಿಲ್ಲ ಅನ್ನೋದನ್ನ. ಬಟ್ ಜಿಮ್ ಮಾಡ್ತಿದ್ರು, ಕುಸ್ತು ಬಿದ್ರು ಅಂತ ಒಂದು ಇನ್ಫಾರ್ಮೇಶನ್ ಬಂದಿತ್ತು. ಬಟ್ ಅದು ಸುಳ್ಳು ಅಂತ ಈ CCTV ಫುಟೇಜ್ ಹೇಳ್ತಾ ಇದೆ. ರಮಣಶ್ರೀ ಹಾಸ್ಪಿಟಲ್ ಅಲ್ಲೂ ಬಹುಶಃ ಅವರಾಗೆ ನಡ್ಕೊಂಡು ಹೋಗಿದ್ದಾರೆ ಅಂತ ಡಾಕ್ಟರ್ ಕೂಡ ಮೊನ್ನೆ ಹೇಳ್ತಾ ಇದ್ರು. ಸೊ ಎಲ್ಲಿ ಹಂಗಾದ್ರೆ ಹೆಚ್ಚು ಕಮ್ಮಿ ಆಯ್ತು? ಅಂದ್ರೆ ದಾರಿ ಮಧ್ಯದಲ್ಲಿ ಇವ್ರಿಗೆ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ವಿಕ್ರಮ್ ಆಸ್ಪತ್ರೆ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡ್ತಾರೆ, ಪತ್ರಿಕೆ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಬ್ರಾಡ್ ಡೆಡ್ ಅಂತ ಹೇಳಿ ಹೇಳ್ತಾರೆ. ನಾವು ಕೂಡ ಪ್ರಯತ್ನ ಪಟ್ಟಿದ್ವಿ, ಹಾರ್ಟ್ ಅನ್ನ ಪಂಪ್ ಮಾಡಕ್ ಹೋಗಿದ್ವಿ, ಟ್ಯೂಬ್ ಗಳನ್ನ ಹಾಕಿದ್ವಿ, ಉಳಿಸಲು ಪ್ರಯತ್ನ, ಏರ್ ಅನ್ನ ಪುಷ್ ಮಾಡಿದ್ವಿ, ಅದೇ ಯಾವುದೇ ರೀತಿಯ ಒಂದು ಪ್ರಯತ್ನ ಆಗ್ಲಿಲ್ಲ ಅಂತ ಹೇಳ್ತಾರೆ. 11 ಗಂಟೆ 1 ನಿಮಿಷಕ್ಕೆ ಏನು CCTV ತೋರಿಸ್ತಾ ಇದೀವಿ, ಆ CCTVಯಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ಡ್ರೈವರ್ ಅಂದ್ರೆ ಏನ್ ಗನ್ಮ್ಯಾನ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ನಡ್ಕೊಂಡ್ ಬರ್ತಾ ಇದ್ರೆ ಕಾರನ್ನ ಬೇಗ ತೆಗಿ ಅಂತ ಅವ್ರ ಹೆಂಡತಿ ಪತ್ನಿ ಕೂಡ ಗಾಬರಿಗೊಂಡು ಹೇಳ್ತಾರೆ. ಅದಾದ ನಂತರ ಹೋಗಿ ಕಾರಲ್ಲಿ ಕೂತ್ಕೊಂತಾರೆ. ಅಕಂಪನಿ ಕೂಡ ಅವ್ರ ಪತ್ನಿ ಅಕಂಪನಿ ಕೂಡ ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ ಹೊರಡ್ತಾರೆ. CCTV ದೃಶ್ಯಾವಳಿ ಪ್ರಕಾರ ಅವ್ರು 11 ಗಂಟೆ ಅಂದ್ರೆ 10:15 ಪೈನ್ ಸ್ಟಾರ್ಟ್ ಆಗಿದೆ, ಟ್ರೆಡ್ಮಿಲ್ ಮೇಲೆ ಓಡ್ತಾ ಇದ್ರು. ಅದಾದ್ಮೇಲೆ ವಾಪಸ್ ಬರ್ತಾರೆ, ಪೈನ್ ಆಗ್ತಾ ಇದೆ, ನಡಿ ಹೋಗೋಣ ಡಾಕ್ಟರ್ ಬಳಿ ಅಂತ ಹೇಳಿ. ಆಗ ಒಂದು ಘಟನೆ ನಡೆದಿರ್ತಕ್ಕಂಥ, ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಕುಸ್ತು ಬಿದ್ದಿರೋದು ಅಥವಾ ಟ್ರೆಡ್ಮಿಲ್ ಮೇಲೆ ಬಿದ್ದಿರೋದು ಅದೆಲ್ಲವೂ ಕೂಡ ಸುಳ್ಳು. CCTV ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಏನ್ ತೋರಿಸ್ತಾ ಇದೀವಿ, ಪುನೀತ್ ರಾಜ್ಕುಮಾರ್ ಸ್ವತಃ ಹೊರಗೆ ನಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾರೆ ಆಸ್ಪತ್ರೆಗೆ ಅನ್ನೋದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಶಮಿತಾ. ಇಲ್ಲಿ ನೋಡಿ, ಈ ಘಟನೆ ಎಲ್ಲ ಹೋದ್ಮೇಲೆ ಒಂದಿಷ್ಟು ಚರ್ಚೆಗಳು, ವಿಶ್ಲೇಷಣೆಗಳು, ಅಯ್ಯೋ ಅದ್ ಮಾಡ್ಬೋದಾಗಿತ್ತೇನೋ, ಇದ್ ಮಾಡ್ಬೋದಾಗಿತ್ತೇನೋ, ಇದೆಲ್ಲ ಬರ್ತವೆ, ಇಲ್ಲ ಅಂತಲ್ಲ ಮಂಜುನಾಥ್ ಚಂದ್ರ. ಒಂದ್ ಅನ್ಸೋದು ನಮ್ಗೆ, ಈ ತರ ಆರಾಮಾಗಿ ಅವರಾಗೆ ನಡ್ಕೊಂಡು ಹೋದ್ರು, ರಮಣಶ್ರೀ ಕ್ಲಿನಿಕ್ ಹೋದ್ರು, ಅಲ್ಲಿ ಸ್ವಲ್ಪ ಡಾಕ್ಟರ್ಗೆ ಹೆಚ್ಚು ಕಡಿಮೆ ಆಗ್ತಿದೆ ಏನೋ, ECG ವ್ಯತ್ಯಾಸ ಇದೆ ಅಂತ ಗೊತ್ತಾದ ತಕ್ಷಣ ಬಹುಶಃ ಆಂಬ್ಯುಲೆನ್ಸ್ ನಲ್ಲಿ ಕಳಿಸ್ಕೊಟ್ಟಿದ್ರೆ ಉಳಿತಿದ್ರೇನೋ ಅಂತ ಒಂದು ಏನಂತಾರೆ, ಒಂದು ಆಶಾಭಾವನೆ. ಅಂದ್ರೆ ಆ ಟೈಮ್ನಲ್ಲಿ ಹಿಂಗ್ ಮಾಡಿದ್ರೆ ಉಳ್ಕೊಂಡ್ಬಿಡ್ತಿದ್ರೇನೋ, ಕಳ್ಕೊಳ್ತಿರ್ಲಿಲ್ಲ ನಾವು ಅಂತ. ಖಂಡಿತವಾಗ್ಲು ಅಂದ್ರೆ ಇವರು ಎಚ್ಚರಗೊಂಡು ಒಂದು ಡೈರೆಕ್ಟ್ ಆಗಿ ಆಂಬ್ಯುಲೆನ್ಸ್ ತಗೊಂಡು ವಿಕ್ರಮ್ ಆಸ್ಪತ್ರೆಗೆ ಹೋಗಿದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇರ್ತಾನೆ. ಆದ್ರೆ ಇವರೆಲ್ಲೋ ಒಂದ್ ಕಡೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ನೆಗ್ಲೆಕ್ಟ್ ಮಾಡಾದ ನಂತರ ಇವರು ಹತ್ರದಲ್ಲಿರ್ತಕ್ಕಂಥ, ಯಾಕಂದ್ರೆ ಫ್ಯಾಮಿಲಿ ಡಾಕ್ಟರ್ ಆಗಿರ್ತಕ್ಕಂಥ ರಮಣರಾವ್, ಆದ್ರಿಂದ ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿ ಅಲ್ಲಿ ಹೋಗಿದ್ರೆ, ಒಂದ್ ವೇಳೆ ಇವ್ರೇನಾದ್ರು ಖಂಡಿತವಾಗ್ಲೂ ಹತ್ರ ಅಂದ್ರೆ ರಾಮಯ್ಯ ಅಥವಾ ವಿಕ್ರಮ್ ಏನಿದೆ ಅಥವಾ ಎರಡಕ್ಕೂ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರೆ ಖಂಡಿತವಾಗ್ಲೂ ಇವತ್ತು ಅಂದ್ರೆ ಜನರು ಹೇಳೋ ಪ್ರಕಾರ ಜೀವಂತವಾಗಿ ಉಳಿತಾ ಇದ್ರೆ ನಾವು ಪುನೀತ್ ರಾಜ್ಕುಮಾರ್ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 5 ದಿನ ಆಗುತ್ತೆ. 3ನೇ ದಿನಕ್ಕೆ ಹಾಲು ತುಪ್ಪ ಬಿಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ರು ಮನೆಯವರು. ಆದರೆ ಅಂತಿಮ ವಿಧಿ ವಿಧಾನಗಳು, ಅಂತ್ಯ ಸಂಸ್ಕಾರ ಆಗೋದೇ 3ನೇ ದಿನ ಆಗಿದ್ರಿಂದ 5ನೇ ದಿನಕ್ಕೆ ಈ ಕಾರ್ಯಕ್ರಮವನ್ನು ಅವರು ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಸೊ ಇವತ್ತು ಕುಟುಂಬಸ್ಥರೆಲ್ಲ ಅಪ್ಪು ಸರ್ ಸಮಾಧಿ ಹತ್ರ ಬಂದ್ರು, ಪೂಜೆಯನ್ನ ಮಾಡಿದ್ರು. ಮೊದಲಿಗೆ ಕುಟುಂಬಸ್ಥರೆಲ್ಲರೂ ಅಂದ್ರೆ ಬ್ಲಡ್ ರಿಲೇಟಿವ್ಸ್ ಎಲ್ಲರೂ ಹಾಲು ತುಪ್ಪ ಬಿಡುವಂತ ಕಾರ್ಯಕ್ರಮ ಮಾಡಿದ್ಮೇಲೆ ಅಪ್ಪು ಸರ್ಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಇಟ್ಟು ಪೂಜೆಯನ್ನ ಮಾಡಿದ್ದಾರೆ. ಸ್ವಲ್ಪ ಇನ್ನು ಮುಂದೆ ಅದು ಆಗುತ್ತೆ. ಆಮೇಲೆ 1 ವರ್ಷನೂ ಆಗುತ್ತೆ. ಹೀಗೆ ವರ್ಷಾಂಗಟ್ಲೆ ಆಗ್ತಾನೆ ಇರುತ್ತೆ. ಅದ್ರ ಜೊತೆ ಆ ನೋವು ಜೊತೆ ನಾವು ಬದುಕ್ತಾ ಇರಬೇಕು. ನಮಗೆ ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ.
ಇನ್ನು ಈ ನೋವು ಜೊತೆ ಬದುಕಕ್ಕೆ ಶಕ್ತಿ ಕೊಡುವಂತ ಮಾತ್ರ ನಾನು ಪರಮಾತ್ಮದಲ್ಲಿ ಕೇಳ್ಕೊಬಲ್ಲೆ. ನಾವು ಇದನ್ನ ಹೇಗೆ ಎತ್ಕೋಬೇಕು ಅಂತ ಅಂದ್ರೆ ಈ ಒಂದು ದುರ್ಗತಿನ ಹೇಗೆ ಮನಸ್ಸಿಗೆ ತಗೋಬೇಕು ಅಂದ್ರೆ ನಾವು ಕುಟುಂಬದವ್ರು ಹೇಗೆ ತಗೋತಾ ಇದ್ದೀವಿ. ಉದಾಹರಣೆಗೆ ಯಾಕಂದ್ರೆ ಇನ್ನು ಮುಂದೆ ನಾವು ದುಃಖನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಭಿಮಾನಿಗಳು ಇನ್ನೂ ಹಂಚಬಾರ್ದು ನಾವು ದುಃಖನ. ಇದನ್ನ ಹೇಗೆ ಎತ್ಕೋಬೇಕು ಅಂದ್ರೆ ನೋಡಿ, ನಮ್ಮ ತಂದೆಯವ್ರಿಗೆ 75 ವರ್ಷ ಕೊಟ್ಟಿದ್ದ ದೇವರು, ನೀನು ಇಷ್ಟೆಲ್ಲ ಮಾಡ್ಕೊಂಬ ಅಂತ ಬಂದಿದ್ರು. ಅವ್ರು ಇಷ್ಟು ಮಾಡೋಕ್ಕೆ ಅಷ್ಟು ವರ್ಷ ಬೇಕಾಯಿತು, ಇದ್ಬಿಟ್ಟು ಹೋದ್ರು. ಅಷ್ಟು ಹೆಸರು ಏನು ಮಾಡಬೇಕಾಯ್ತು 70 ವರ್ಷಕ್ಕೆ, ಅದನ್ನ 40 ವರ್ಷಕ್ಕೆ ಮಾಡಿದ್ರು. ಮಾಡಿ ಅವಾರ್ಡ್ಗಳು ತಗೊಂಡ್ರು, ಅಭಿಮಾನಿಗಳನ್ನ ಗೆದ್ದರು, ಎಲ್ಲದನ್ನೂ ಮಾಡ್ಕೊಂಡು ಅವ್ರ ಕೆಲಸ ಮುಗೀತು. ಅವ್ರು ಬೇಗ ಹೋಗ್ಬೇಕಾಯ್ತು, ಅಷ್ಟೇ ಅವ್ರಿಗೆ ಟೈಮ್ ಕೊಟ್ಟಿದ್ದು. 5ನೇ ದಿನ ಆಯಿತು. ಇನ್ನು ಮುಂದೆ